ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ಸರ್ಕಾರಕ್ಕೆ ಸದ್ಯ ಸವಾಲಾಗಿರೋದೇ ವಾಲ್ಮೀಕಿ ನಿಗಮದಲ್ಲಾದಂತಹ ಅಕ್ರಮ ಪ್ರಕರಣ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಸಚಿವ ನಾಗೇಂದ್ರ ಅವರದು. ಅವರು ಇವತ್ತೇ ರಾಜೀನಾಮೆಯನ್ನು ಕೊಡ್ತಾರಾ? ರಾಜೀನಾಮೆ ನೀಡುವಂತೆ ನಾಗೇಂದ್ರಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರಾ ನಾಗೇಂದ್ರ? ಇವತ್ತೇ ನಿರ್ಧಾರ ಆಗತ್ತೆ ನಾಗೇಂದ್ರ ರಾಜೀನಾಮೆಯ ಪ್ರಹಸನ. ಈಗಾಗಲೇ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. 187 ಕೋಟಿ ಅಕ್ರಮ ಆರೋಪದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗತ್ತಾ? ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಲೆದಂಡ ಫಿಕ್ಸ್. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಾಳೆಯ ಪಟ್ಟು ಹಿಡಿದಿದೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡು 6 ಪುಟಗಳ ಡೆತ್ ನೋಟ್ ಬರುತ್ತೆ. ಅಲ್ಲಿ ತನ್ನ ಸಾವಿಗೆ ಈ ಅವ್ಯವಹಾರಕ್ಕೆ ಯಾರ್ಯಾರ ಕಾರಣ ಅಂತ ಉಲ್ಲೇಖಿಸ್ತಾ ಸಚಿವರ ಹೇಳಿಕೆಯ ಮೇರೆಗೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಈಗ ವಿಚಾರಣೆ ಎದುರಿಸ್ತಾ ಇರುವಂತಹ ಉಳಿದ ಆರೋಪಿ ಅಧಿಕಾರಿಗಳಿದ್ದಾರೆ. ಅವರ ಬಾಯಲ್ಲೂ ಕೂಡ ಸಚಿವರ ಮಾತುಗಳು, ಸಚಿವರ ಹೆಸರು ಕೇಳಿ ಬಂದಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಒತ್ತಾಯ, ಸಿಬಿಐ ಎಂಟ್ರಿ ಇದೆಲ್ಲವೂ ಕೂಡ ಸರ್ಕಾರದ ಮೇಲೆ ಭಾರಿ ಒತ್ತಡ ಹಾಕ್ತಾ ಇದೆ. ಹಾಗಿದ್ರೆ ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸಾ? ಇವತ್ತೇ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಡುವಂತೆ ನಾಗೇಂದ್ರಗೆ ಸಿಎಂ ಸೂಚಿಸಿದಾರಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಈ ಪ್ರಕರಣ ಬೆಳಕಿಗೆ ಬಂದಾಗ್ಲಿಂದಲೂ ಕೂಡ ಬಿಜೆಪಿ ಒತ್ತಾಯ ಮಾಡ್ತಲೇ ಇತ್ತು ಸಚಿವರ ತಲೆದಂಡ ಆಗಬೇಕು ಅಂತ. ಆದ್ರೆ ಸರ್ಕಾರ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ಒಂದ್ ಕಡೆ ಸಿಬಿಐ ಎಂಟ್ರಿ ಕೊಟ್ಟಿರೋದು, ಮತ್ತೊಂದು ಕಡೆ ಏನಾದ್ರೂ ಸಿಎಂ ಸೂಚನೆ ಕೊಟ್ಟಿದ್ದಾರಾ ಅಂತಹದ್ದೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತೇ ಇತ್ಯರ್ಥ ಆಗತ್ತಾ ಸಚಿವರ ರಾಜೀನಾಮೆ ಕುರಿತಂತೆ? ಶ್ವೇತಾ, ಸದ್ಯದ ಮಾಹಿತಿಯ ಪ್ರಕಾರ ಇವತ್ತು ಅಂತಿಮವಾಗಿ ಎಲ್ಲ ರೀತಿಯಾದಂಥ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ. ಕಳೆದ ಒಂದು ವಾರದಿಂದನೂ ಕೂಡ SIT ರಚನೆ ಆಯಿತು, CBI ಎಂಟ್ರಿ ಆಗ್ತಿದ್ದಂಗೆ ರಾಜೀನಾಮೆ ಕೊಡ್ತಾರೆ, ಈ ಥರದ ಸುದ್ದಿಗಳೇ ಬರ್ತಾ ಇತ್ತು. ಆದರೆ ನಿನ್ನೆ ತುರ್ತಾಗಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಹಣ ಏನು ವರ್ಗಾವಣೆ ಆಗಿದೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ಅವರನ್ನ ತಡರಾತ್ರಿ ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಚರ್ಚೆಯನ್ನು ನಡೆಸ್ತಾರೆ. ಅದರಲ್ಲಿ DK ಶಿವಕುಮಾರ್ ಇರ್ತಾರೆ, ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಇರ್ತಾರೆ. ಕಳೆದ ಒಂದು 15 ದಿವಸದಿಂದ ಈಚೆಗೂ ಕೂಡ ಭಾಳಷ್ಟು ಸಭೆಗಳನ್ನು ಮಾಡಿದರು. ಹಿರಿಯ ಸಚಿವರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು. ಸೊ ಈಗ ಈ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಒಂದಿಷ್ಟು SIT ರಿಪೋರ್ಟ್ ಬಂದ ಮೇಲೆ ನಾವು ಮುಂದಿನ ಕ್ರಮ ಕೈಗೊಳ್ಳೋಣ ಅನ್ನೋ ಮಾತನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಈ ಪ್ರಕರಣಕ್ಕೆ CBI ಎಂಟ್ರಿ ಆಗಿರೋದ್ರಿಂದ ಸೊ ನಾವು ಆಮೇಲೆ ಆಗುವಂಥ ಮುಜುಗರವನ್ನು ಈಗಲೇ ತಪ್ಪಿಸಿದರೆ ಹೇಗೆ ಅನ್ನುವಂಥ ಅಭಿಪ್ರಾಯವನ್ನು ಕೆಲ ಸಚಿವರು ಕೂಡ, ಹಿರಿಯ ಸಚಿವರು ಕೂಡ CM ಗಮನಕ್ಕೆ ತಗೊಂಬಂದರು. ಆ ಹಿನ್ನೆಲೆಯಲ್ಲೇ ನಿನ್ನೆ ರಿಸಲ್ಟ್ ಎಲ್ಲ ಮುಗೀತು, ಎಲ್ಲ ಆಯಿತು. ಸೊ ನಾಗೇಂದ್ರ ಅವರನ್ನ ಖುದ್ದಾಗಿ ಕರೆಸ್ಕೊಂಡ್ರು ತಮ್ಮ ನಿವಾಸಕ್ಕೆ. ಕರೆಸ್ಕೊಂಡು ಒಂದು ಮಾನಸಿಕವಾಗಿ ಸಿದ್ಧರಿರಿ, ಯಾವುದೇ ಕ್ಷಣದಲ್ಲೂ ಕೂಡ ರಾಜೀನಾಮೆ ನೀವು ಕೊಡಬೇಕಾಗಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಏಕೆಂದರೆ ನಾಗೇಂದ್ರ ರಾಜೀನಾಮೆಗೆ ಸಾಕಷ್ಟು ಒತ್ತಡ ಕೇಳಿಬರ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಇವತ್ತು ರಾಜಭವನ ಕದ ತಡ್ತಾ ಇದ್ದಾರೆ, ಅಲ್ಲೂ ಕೂಡ ದೂರನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ವಪಕ್ಷ ಶಾಸಕರಿರ್ಬೋದು, ಸಚಿವರು ಇರ್ಬೋದು, ನಿಗಮದ ಹಣ ದುರ್ಬಳಕೆ ಆಗಿದೆ, ಈ ಹಿನ್ನೆಲೆಯಲ್ಲಿ ನೀನು ಕ್ರಮ ಕೈಗೊಳ್ಳಬೇಕು ಅಂತ ಒಂದಿಷ್ಟು ಹಿರಿಯ ಸಚಿವರು ಕೂಡ ಸಲಹೆಯನ್ನು ಮುಖ್ಯಮಂತ್ರಿಗಳೇ ಕೊಟ್ಟಿದ್ರು. ಸೊ ಸರ್ಕಾರ SIT ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ CBI ಎಂಟ್ರಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಕ್ರಮ ಕೈಗೊಂಡ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯಕ್ಕೆ ಬಂದಂಗೆ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ತುರ್ತಾಗಿ ಸಚಿವ ನಾಗೇಂದ್ರ ಅವರನ್ನ ಕರೆಸ್ಕೊಂಡು ಮಾನಸಿಕವಾಗಿ ಸಿದ್ಧರಾಗಿ ಅಂತ ಮುಖ್ಯಮಂತ್ರಿಗಳು ತಾಕೀತನ್ನು ಮಾಡಿದ್ದಾರೆ. ಗೊತ್ತಿಲ್ಲ ಇವತ್ತೋ ಅಥವಾ ನಾಳೆನೋ ಅದನ್ನ ಸ್ವತಃ ನಾಗೇಂದ್ರವೇ ತೀರ್ಮಾನ ಮಾಡಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶರತ್, ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ರಾಜೀನಾಮೆ ಕೊಡ್ತಾರಾ, ಕೊಡಿಸಲಾಗುತ್ತಾ ಅನ್ನೋದನ್ನ. ಆದರೆ ಈ ಮಧ್ಯೆ ಮತ್ತೊಂದು ಬೆಳವಣಿಗೆ ಆಗಿರೋದು ಸಚಿವ ನಾಗೇಂದ್ರ ಆಪ್ತ ನಾಗರಾಜ್ ಅವರ ಬಂಧನ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಬಾಕಿ ಇದೆ. ಒಂದು ಕ್ವಿಕ್ ಬ್ರೇಕ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.